ಇದೀಗ ಬ್ರೇಕಿಂಗ್ ನ್ಯೂಸ್. ಜೂನಿಯರ್ಸ್ ಲಿಸ್ಟ್ನಲ್ಲಿ ನನ್ನ ಹೆಸರು ಇದೆಯೇ ಎಂಬ ಪ್ರಶ್ನೆಗೆ ನೇರ ಉತ್ತರ ತಪ್ಪಿಸಿದ ನಯನಾ ಮೋಟಮ್ಮ. ದೆಹಲಿಯಿಂದ ಮರಳಿದರೂ ಸಚಿವ ಸ್ಥಾನ ಕುರಿತು ಗುಟ್ಟು ಬಿಟ್ಟುಕೊಡದ ಶಾಸಕಿ. ನಮಗೆ ಯಾರು ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಸಿಎಂ ಅವರನ್ನು ಸಹಜವಾಗಿ ಭೇಟಿ ಮಾಡಿದ್ದೇನೆ ಅಷ್ಟೇ. ನಾನು ಸಚಿವ ಸ್ಥಾನಕ್ಕಾಗಿ ಯಾವುದೇ ಬೇಡಿಕೆ ಕೂಡ ಇಟ್ಟಿಲ್ಲ. ಹೈಕಮಾಂಡ್ ಅವಕಾಶ ಕೊಟ್ಟರೆ ತಾಯಿಯವರು ಮಾಡಿದ ಕೆಲಸವನ್ನು ಮುಂದುವರಿಸುತ್ತೇನೆ. ಅವಕಾಶ ಸಿಕ್ಕರೆ ಖಂಡಿತ ಕೆಲಸ ಮಾಡಿ ತೋರಿಸುವ ವಿಶ್ವಾಸ ಇದೆ. ಇನ್ನು ಯಾರಿಗೂ ಸಚಿವ ಸ್ಥಾನಕ್ಕೆ ಆಹ್ವಾನ ಬಂದಿಲ್ಲ. ಫೈನಲ್ ಲಿಸ್ಟ್ ಭಾನುವಾರ ರಾತ್ರಿ ಬರಲಿದೆ. ಆ ಬಳಿಕ ಎಲ್ಲವೂ ಸ್ಪಷ್ಟವಾಗಲಿದೆ. ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಶಾಸಕಿ ನಯನಾ ಮೋಟಮ್ಮ ಹೇಳಿಕೆ. ಇಲ್ಲಪ್ಪ, ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. ಸಿಎಂ ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದೆ. ಭೇಟಿ ಆಗಿದೆ. ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ. ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಅಲ್ಲ, ಖಂಡಿತ ಅವಕಾಶ ಕೊಟ್ಟರೆ ಖಂಡಿತ ತಾಯಿಯವರು ಏನು ಕೆಲಸ ಮಾಡಿದ್ದಾರೆ ಅದರ ಅದನ್ನು ಒಂದು ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಖಂಡಿತ ಇಚ್ಛೆ ಇದೆ. ಪಕ್ಷ ನನಗೆ ಅವಕಾಶ ಕೊಟ್ಟರೆ, ಹೈಕಮಾಂಡ್ ಅವರು ನನಗೆ ಅವಕಾಶ ಕೊಟ್ಟರೆ ಖಂಡಿತ ಅದನ್ನು ಮಾಡಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ.